ಏನಾಗಿದೆ ಇಲ್ಲಿ? ನಾನು ಹೊರಗೋದಾಗ ಏನು ನಡೀತಿಲ್ಲಿ? ಅಂದರೆ ನನ್ನ ವೇಷದಲ್ಲಿ ನಾಗಿನಿ? ಛೇ! ಚಿಕ್ಕಪ್ಪ ಯಾಕೆ ಏನಾಯಿತು? ಎನಿ ಪ್ರಾಬ್ಲಮ್? ಏನಿಲ್ಲ. ಲೋ ಪ್ರಕಾಶ, ದೊಡ್ಡ ಅನಾಹುತ ಆಗಿದೆ ಕಣೋ. ಆಗಲೇ ನನ್ನ ರೂಪದಲ್ಲಿ ಬಂದು ರಾಜುಗೆ ತಾಯ್ತ ತೆಗಿ ಅಂತ ಹೇಳಿರೋದು ಆ ಇಚ್ಛಾದಾರಿ ನಾಗಿಣಿನೇ. ಈಗ ರಾಜು ಜೀವ ಅಪಾಯದಲ್ಲಿದೆ. ಅವನ ನಾಗಿಣಿ ಕೈಗೆ ಸಿಗೋದಕ್ಕಿಂತ ಮುಂಚೆ ನಾವು ಅವನ್ನ ಕಾಪಾಡಬೇಕು. ಏನು ಹೇಳ್ತಾ ಇದೆಯಾ ರುದ್ರ? ಹಾಗಾದ್ರೆ ನಾಗಿಣಿ ಇಲ್ಲಿಗೆ ಬಂದು ಹೋಗಿದ್ದಾಳ? ಹೌದು. ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ. ಮೊದಲು ನಾವು ರಾಜು ಜೀವ ಕಾಪಾಡಬೇಕು. ಬನ್ನಿ. ಇಲ್ಲಪ್ಪ, ನಾನು ಬರಲ್ಲ. ನಾನೇನಾದರೂ ಬಂದರೆ ರಾಜುನ ಬಿಟ್ಟು ಆ ನಾಗಿಣಿ ನನ್ನನ್ನು ಸಾಯಿಸ್ಬಿಟ್ರೆ? ಇಲ್ಲಪ್ಪ, ನಾನಂತೂ ಬರಲ್ಲ. ಥೂ ಪುಕ್ಲಾ, ಬಾರೋ. ರಾಜು, ರಾಜು, ರಾಜು! ಅಂಕಲ್, ಚಿಕ್ಕಪ್ಪ ಎಲ್ಲೋದ್ರು? ಆ ಕಡೆ. ರಾಜು, ಕಾರ್ ಇಲ್ಲೇ ಬಿಟ್ಟ. ಎಲ್ಲೋದ ಇವನು? ಚಿಕ್ಕಪ್ಪ, ಚಿಕ್ಕಪ್ಪ, ಚಿಕ್ಕಪ್ಪ ಈ ಟೈಮಲ್ಲಿ ಇಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅಲ್ಲ, ನಾನೇ ಕೇಕ್ ತಿನ್ಸಿದ್ದೀನಿ. ಅವ್ರು ವಿಸ್ಸಾಹ ಮಾಡಿದ್ದಾರೆ. ಆದರೂ ನನಗೆ ಕೇಕ್ ತಿನ್ಸ್ತಾ ಅಂತ ಬೇರೆ ಕೇಳಿದ್ರು. ಚಿಕ್ಕಪ್ಪ ಇಷ್ಟು ಅರ್ಜೆಂಟಾಗಿ ಹೋಗ್ತಿದ್ದಾರೆ ಅಂದರೆ ಏನೋ ವಿಷಯ ಇದೆ. ಅವ್ರು ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ. ಏನಿರ್ಬೋದು? ಚಿಕ್ಕಪ್ಪ ಒಬ್ಬರೇ ಬೇರೆ ಹೋಗ್ತಿದ್ದಾರೆ. ಇಲ್ಲ, ಅವ್ರನ್ನ ಒಬ್ಬರೇ ಹೋಗೋದಕ್ಕೆ ಬಿಡಬಾರ್ದು. ಅವತ್ತ ನಾಗರಾಜ ನಾಗರಾಣಿನ ಸಾಯಿಸಿದಾಗೆ ಈ ನಾಗಿಣಿನ ಸಾಯಿಸಿದ್ರೆ ಇವತ್ತು ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಬೇಡ, ನನ್ನೇನು ಮಾಡಬೇಡ, ಬಿಟ್ಬಿಡು ನನ್ನ. ನಾನೇನು ತಪ್ಪು ಮಾಡಿಲ್ಲ. ಬೇಡ, ಪ್ಲೀಸ್ ಪ್ಲೀಸ್ ಬೇಡ. ಬಿಡ್ಬೇಕಾ? ನಿನ್ ಬಿಡ್ಬೇಕಾ? ನೀನೇನು ತಪ್ಪು ಮಾಡಿಲ್ವಾ? ಏನು ತಪ್ಪು ಮಾಡಿಲ್ವಾ ನೀನು? ಯಾರಿಗೂ ತೊಂದರೆ ಕೊಡದೇ ಇರೋ ನನ್ನ ತಂದೆ ತಾಯಿನ ಕೊಂದು
ನಮ್ಮ ವಂಶಕ್ಕೆ ಸೇರ್ಬೇಕಾಗಿರೋ ನಾಗಮಣಿನ ಕಿತ್ಕೊಂಡ್ ಬಂದು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ, ನಾನು ಸಾಯಿಸಿಲ್ಲ. ನಾನು ಯಾರನ್ನೂ ಸಾಯಿಸಿಲ್ಲ. ನನ್ನ ನಂಬು ಪ್ಲೀಸ್. ಸುಳ್ಳು ಹೇಳ್ಬೇಡ. ಸಾಯುವಾಗ ಸತ್ಯ ಹೇಳ್ ಸಾಯಿ. ನನ್ನ ತಂದೆ ನಾಗರಾಜ, ನನ್ನ ತಾಯಿ ನಾಗರಾಣಿನ ಕೊಂದವರಲ್ಲಿ ನೀನು ಒಬ್ಬ ತಾನೆ. ನೋಡು, ನಿನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಅವ್ರ ಜೊತೆ ಇದ್ದೆ ನಿಜ. ಆದರೆ ನಾನು ನಾಗರಾಣಿನ ಕೊಲೆ ಮಾಡಿಲ್ಲ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸು. ನನ್ನ ಬಿಟ್ಬಿಡು ಪ್ಲೀಸ್. ಸ್ವಾರ್ಥಿಗಳು ನೀವು. ನೀವು ಮನುಷ್ಯರೆಲ್ಲ ಸ್ವಾರ್ಥಿಗಳು. ನೀವು ನಮ್ಮಪ್ಪ ಅಮ್ಮನ್ನ ಸಾಯಿಸುವಾಗ ಇಲ್ಲದೆ ಇರೋ ಕರುಣೆನ ನಾನು ನಿನ್ನ ಮೇಲೆ ತೋರಿಸ್ಬೇಕಾ? ಇಲ್ಲ, ನಿನ್ನ ಸಾವು ನನಗೆ ಬೇಕು. ನೀನು ಸಾಯಲೇಬೇಕು. ನಿನ್ನ ಸಾವು ನಿನ್ನ ಸ್ನೇಹಿತರಿಗೆಲ್ಲ ಎಚ್ಚರಿಕೆ ಗಂಟೆ ಆಗ್ಬೇಕು. ತನ್ನ ತಂದೆ ತಾಯಿನ ಕೊಂದಿದ್ದಕ್ಕೆ, ತನ್ನ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೆ ನಾಗಲೋಕದಿಂದ ನಾಗಿಣಿ ಬಂದಿದ್ದಾಳೆ ಅಂತ ಅವರಿಗೆ ಗೊತ್ತಾಗ್ಬೇಕು. ಅವರು ಆ ಭಯದಲ್ಲಿರುವಾಗ್ಲೇ ನಾನು ಅವ್ರನ್ನ ಬಲಿ ತಗೋಬೇಕು. ಬೇಡ ನಾಗಿಣಿ, ನಿನ್ನ ಕಾಲಿಗೆ ಬೀಳ್ತೀನಿ. ನಂಗೆ ಕ್ಷಮಿಸ್ಬಿಡು. ಆಗ ನನಗೇನು ಗೊತ್ತಾಗದೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ನನ್ನ ತಪ್ಪಾಯ್ತು. ನನ್ನ ಬಿಟ್ಬಿಡು ಪ್ಲೀಸ್. ತಪ್ಪಾಯ್ತು ಗೊತ್ತಾಗ್ಲಿಲ್ವಾ? ಈಗ ತಪ್ಪಾಯ್ತು ಅಂತ ಹೇಳಿದ ಮಾತ್ರಕ್ಕೆ ಸತ್ತೋದ ನನ್ನ ತಂದೆ ತಾಯಿ ಬದುಕ್ ಬರ್ತಾರ? ಕಳೆದು ಹೋಗಿರೋ ನಮ್ಮ ವಂಶಕ್ಕೆ ಸೇರ್ಬೇಕಾಗಿರೋ ದೈವಶಕ್ತಿ ಹೊಂದಿರೋ ನಾಗಮಣಿ ನಮಗ್ ಸಿಗತ್ತಾ? ಹೇಳು, ನಿನಗೆ ಗೊತ್ತು ಆ ನಾಗಮಣಿ ಎಲ್ಲಿದೆ ಅಂತ? ಇನ್ನು ಉಳಿದ ದುಷ್ಟರು ಎಲ್ಲಿದ್ದಾರೆ ಅಂತ ಹೇಳು. ಇಲ್ಲ, ನನಗೆ ಗೊತ್ತಿಲ್ಲ. ನಾಗಮಣಿ ಎಲ್ಲಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿನ್ನ ಜೊತೆ ಇದ್ದ ಆ ದುಷ್ಟರು ಎಲ್ಲಿದ್ದಾರೆ ಅಂತ ಗೊತ್ತು ತಾನೆ? ಹೇಳು, ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ ಅವರು? ನಾನೀಗ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾಗಿಣಿ ಅವ್ರನ್ನ ಸಾಯಿಸ್ತಾಳೆ. ನಾನು ಸತ್ರು ಪರವಾಗಿಲ್ಲ, ಅವ್ರು ಯಾರು ನಾಗಿಣಿ ಕೈಗೆ ಸಿಗದೆ ಇರಲಿ. ಅವ್ರು ಎಲ್ಲಿದ್ದಾರೆ ಅಂತ ಹೇಳದೇ ಇದ್ರೆ ನಾಗಿಣಿಗೆ ಗೊತ್ತಾಗಲ್ಲ. ಯಾಕೆಂದರೆ ಅವ್ರ ಕತ್ತಲ್ಲಿ ತಾಯ್ತಾ ಇದೆ. ನಾನು ಹೇಳಲ್ಲ, ಹೇಳಬಾರ್ದು. ಅವ್ರನ್ನ ಕಾಪಾಡಬೇಕು. ನನ್ನ ಫ್ರೆಂಡ್ಸ್ ಚೆನ್ನಾಗಿರ್ಬೇಕು. ಹೇಳು, ಉಳ್ದವ್ರೆಲ್ಲಿ? ನೀನ್ ಇದೇ ಊರಲ್ಲಿ ಇದೆಯಾ ಅಂದ್ರೆ ಅವರು ಇಲ್ಲೇ ಇರ್ತಾರೆ. ಹೇಳು, ಎಲ್ಲಿದ್ದಾರೆ ಅವರು? ಇಲ್ಲ, ನೀನು ಅನ್ಕೊಂಡಾಗೆ ಅವ್ರು ಈ ಊರಲ್ಲಿಲ್ಲ. ತಕ್ಷಕ ಒಂದಿಂದ ಬಂದಮೇಲೆ ಒಬ್ಬೊಬ್ರು ನನ್ನ ಕಡೆ ಹೋದರು. ನಿಜವಾಗ್ಲೂ ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ನೀನ್ ಮತ್ತೆ ಸುಳ್ಳು ಹೇಳ್ತಿದ್ಯಾ. ಅವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಹೇಳು, ಅವ್ರು ಯಾವ ಊರಲ್ಲಿದ್ದಾರೆ ಅಂತ? ಹೌದು, ನನಗೆ ಗೊತ್ತು ಅವ್ರು ಎಲ್ಲಿದ್ದಾರೆ ಅಂತ. ಆದರೂ ನಾನು ನಿಂಗೆ ಹೇಳಲ್ಲ. ಯಾಕೆಂದರೆ ನೀನು ಅವರು ನೋಡ್ಕೊಂಡು ಅಲ್ಗೂ ಹೋಗ್ತೀಯಾ. ಹೇಳಲ್ವಾ? ಅವನನ್ನು ಯಾರೋ ಬೇಕು ಅಂತಾನೆ ಕೊಲೆ ಮಾಡಿದ್ದಾರೆ. ಹೌದಣ್ಣ, ಅದು ಮರ್ಡ್ರೆ. ಅವನನ್ನು ಕೊಂದಿದ್ದು ಯಾರು? ಅವನನ್ನು ಕೊಂದದ್ದು ಮನುಷ್ಯರಲ್ಲ. ರಾಜುನ ಕೊಲೆ ಮಾಡಿದ್ದು ಒಬ್ಳು ಇಚ್ಛಾದಾರಿ ನಾಗಿಣಿ ಅಣ್ಣ. ಹೇಳೊಂದೆ ತಾನೆ, ಹೇಗೆ ಸತ್ತ ಅವನು? ಅವನ ಸಾವಿಗೆ ಇಚ್ಛಾದಾರಿ ನಾಗಿಣಿ ಕಾರಣ ಅಮ್ಮ.